ವಿದ್ಯಾರ್ಥಿಗಳೇ, ಇದು 9ನೇ ತರಗತಿಯ ಗಣಿತದಲ್ಲಿ ಕೆಲವು ವಿದ್ಯಾರ್ಥಿಗಳು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಈ ಉತ್ತರವನ್ನು ತಗೊಂಡಿದ್ದೀನಿ. a ಮೈನಸ್ ಬಿ ಈಸ್ ಈಕ್ವಲ್ ಟು 2 ಮತ್ತು ಎ ಬಿ ಈಸ್ ಈಕ್ವಲ್ ಟು 15 ಆದರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ನ ಬೆಲೆ ತಿಳಿಸಿ ಅಂತ ಕೇಳಿದ್ದಾನೆ. ಇಲ್ಲಿ ಎ ಮೈನಸ್ ಬಿ ಈಸ್ ಈಕ್ವಲ್ ಟು 2 ಅಂತ ಇದೆ. ಇದನ್ನೇನು ಮಾಡೋದು ಅಂತಂದೇಳಿದರೆ, ಈ ಒಂದನೇದು ಅಂತಂದೇಳಿ ಬೇಕಾದರೆ ಇಟ್ಕೊಳ್ಳೋಣ. ಈ ಒಂದಕ್ಕೆ ಎರಡೂ ಕಡೆ ಘನ ಮಾಡಿದಾಗ ಅವಾಗೇನಾಗುತ್ತೆ, ಎ ಮೈನಸ್ ಬಿ ಹೋಲ್ ಕ್ಯೂಬ್ 2 ಕ್ಯೂಬ್ ಆಗುತ್ತೆ. ಎ ಮೈನಸ್ ಬಿ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು 2 ಕ್ಯೂಬ್ ಆದರೆ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab ಇಂಟು ಎ ಮೈನಸ್ ಬಿ. ಆ ಫಾರ್ಮುಲಾವನ್ನು ಇಲ್ಲಿ ಉಪಯೋಗಿಸ್ಕೊಳ್ಳೋಣ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು 2 ಕ್ಯೂಬ್ ಅಂತಂದು ಹೇಳಿದರೆ 2 ಕ್ಯೂಬ್ ಇಸ್ ಈಕ್ವಲ್ ಟು 2 ಇಂಟು 2 ಇಂಟು 2 ಇಸ್ ಈಕ್ವಲ್ ಟು 2 2 4 4 2 8 ಆಗ್ತಕ್ಕಂಥದ್ದು. ಅದು 8 ಆಯಿತು. ಹಾಗಾದರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ 3 ಇಂಟು ಎ ಬಿ ಅಂತಂದು ಹೇಳಿದರೆ ಇಲ್ಲಿ ಬೆಲೆ ಕೊಟ್ಟಿದ್ದಾನೆ ಅವನು 15. ಎ ಮೈನಸ್ ಬಿ ಅಂತಂದು ಹೇಳಿದರೆ 2 ಇಸ್ ಈಕ್ವಲ್ ಟು 8. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 15 2 30 33 90 ಆಯಿತು. 15 5 3 45 8 2 ಅದು ಆದರೂ ಸರಿ ಇಸ್ ಈಕ್ವಲ್ ಟು 8. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇಸ್ ಈಕ್ವಲ್ ಟು 90. ಈ ಕಡೆ ತೊಗೊಂಬಂದರೆ 80 ಪ್ಲಸ್ 90 ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇಸ್ ಈಕ್ವಲ್ ಟು 98. ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಅದೇ ಥರನೇ ಇನ್ನೊಂದು ಕ್ವಶನ್ ನೋಡೋಣ. ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 8 ಮತ್ತು ಎ ಬಿ ಈಸ್ ಈಕ್ವಲ್ ಟು 6 ಆದರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಂತಂದೇಳಿ ತೊಗೊಂಡಿದ್ದೀವಿ. ಅಂದರೆ ಅಲ್ಲಿ ಎ ಮೈನಸ್ ಬಿ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇತ್ತು, ಅದರ ಬದಲು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಇದೆ. ಹಾಗಾದರೆ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 8. ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 8ಗೆ ಇದನ್ನು 1 ಅಂತ ಇಟ್ಕೊಂಡ್ರೆ ಒಂದಕ್ಕೆ ಎರಡೂ ಕಡೆ ಘನ ಮಾಡಿದಾಗ ಅವಾಗ ಏನಾಗುತ್ತೆ, ಎ ಪ್ಲಸ್ ಬಿ ಅನ್ನೋದು ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು 8 ಕ್ಯೂಬ್ ಆಯಿತು. ಹಾಗಾದರೆ ಬಿಡಿಸಿದರೆ ಇದು ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ. ಅದನ್ನೇ ಇಲ್ಲಿ ಹಾಕೊಳ್ಳೋಣ. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3 ಇಂಟು ಎ ಬಿ ಇಂಟು ಎ ಪ್ಲಸ್ ಬಿ 8 ಇಂಟು 8 ಕ್ಯೂಬ್ ಈಸ್ ಈಕ್ವಲ್ ಟು 8 ಇಂಟು 8 ಇಂಟು 8. ಅಲ್ಲಿಗೆ ಇದು 8 8 64 64 8 ಅಂತಂದು ಹೇಳಿದರೆ 512. ಇದು 5 1 2 ಆಯಿತು. ಹಾಗಾದರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ 3 ಇಂಟು ಎ ಬಿ ಅಂದರೆ 6 ಇಂಟು 8 ಇಸ್ ಈಕ್ವಲ್ ಟು 5 1 2 ಆಯಿತು. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಅದನ್ನು 8 48 48 ಇಂಟು 3 ಅಂದರೆ 144 ಇಸ್ ಈಕ್ವಲ್ ಟು 512. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಇಸ್ ಈಕ್ವಲ್ ಟು 512 ಮೈನಸ್ 444 ಅಂದರೆ 144 ಆದರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಇಸ್ ಈಕ್ವಲ್ ಟು 12 ಕಳೆದ್ರೆ 8 10 ಕಳೆದ್ರೆ 6 368 ಆಗ್ತಕ್ಕಂಥದ್ದು. ಎ ಪ್ಲಸ್ ಬಿ ಕ್ಯೂಬ್ಗೆ ಈ ಬೆಲೆ, ಎ ಮೈನಸ್ ಬಿ ಕ್ಯೂಬ್ಗೆ ಈ ಬೆಲೆಯನ್ನು
ಬರ್ತಕ್ಕಂಥದ್ದು. ಅದೇ ರೀತಿಯಾಗಿರ್ತಕ್ಕಂಥದ್ದು ಇನ್ನೊಂದು ಕ್ವಶನನ್ನು ತಗೊಂಡಿದ್ದೀನಿ. ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಮತ್ತು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 16 ಆದರೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎಯ ಬೆಲೆ ತಿಳಿಸಿ ಅಂತ ಕೇಳಿದ್ದಾನೆ. ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಇದನ್ನು 1 ಅಂತ ಇಟ್ಕೊಳ್ಳೋಣ. ಹಾಗೆಯೇ 1ಕ್ಕೆ ಎರಡೂ ಕಡೆ ವರ್ಗ ಮಾಡಿದಾಗ ಏನಾಗುತ್ತೆ? ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಇಂಟು 0 ಸ್ಕ್ವೇರ್. ಅಲ್ಲಿಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ನ ಫಾರ್ಮುಲಾ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ 2ab 2bc ಪ್ಲಸ್ 2ca ಇಸ್ ಈಕ್ವಲ್ ಟು 0 ಆಯಿತು. ಹಾಗಾದರೆ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ನ ಇಲ್ಲಿ ನಮಗೆ ಬೆಲೆ ಕೊಟ್ಟಿದ್ದಾನೆ 16 ಪ್ಲಸ್ 2 ಕಾಮನ್ ಇದೆ, 2 ತೆಗೆದುಬಿಡೋಣ. ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಇಸ್ ಈಕ್ವಲ್ ಟು 0. ಅಲ್ಲಿಗೆ 2 ಇಂಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಇಸ್ ಈಕ್ವಲ್ ಟು 16 ಈ ಕಡೆ ಬಂದರೆ -16 ಆಯಿತು. ಎ ಬಿ ಬೆಲೆ ಬೇಕು ನಮಗೆ. ಎ ಬಿ ಪ್ಲಸ್ ಬಿ ಸಿ ಸಿ ಎ ಇಸ್ ಈಕ್ವಲ್ ಟು -16/2. ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ 2 1 2 -8 ಅಂತಕ್ಕಂಥದ್ದು ನಮ್ಮ ಉತ್ತರ ಆಗಿರ್ತಕ್ಕಂಥದ್ದು. ಇದಿಷ್ಟು ಕೂಡ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಲೆಕ್ಕಗಳನ್ನು ತಗೊಳ್ಳೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.